ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಭರ್ಜರಿಯಾಗಿ ನಡೀತಿದೆ. ಇದನ್ನು ನೋಡೋಕ್ಕೆ ಸ್ಪೆಷಲಿ ಏಬಲ್ಡ್ ಮಕ್ಕಳುಗಳು ಬಂದಿದ್ದಾರೆ. ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಈ ಫಲಪುಷ್ಪ ಪ್ರದರ್ಶನ ವೀಕ್ಷಣೆ ಮಾಡಿದ್ದಾರೆ, ಅದನ್ನು ವಿವರಿಸ್ತಾರೆ, ನೀವೇ ನೋಡಿ. ಇದಿಷ್ಟು ಈ ಮುದ್ದು ಮಕ್ಕಳ ಮಾತಾಗಿತ್ತು. ಈ ಮುದ್ದು ಮಕ್ಕಳು ಮಾತಾಡಿದ್ದೇನು, ಇದರ ವಿವರಗಳು ಕೂಡ ಇವರ ಶಿಕ್ಷಕರೇ ಕೊಡ್ತಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮ್ಮ ಮಕ್ಕಳು ಹೇಳಿದ್ದೇನು? ಎಲ್ಲರಿಗೂ ನಮಸ್ತೆ. ನಾವು ಕಾರವಾರ ತಾಲೂಕಿನಿಂದ ಬಂದಿದ್ದೀವಿ. ಮಧುಗಿರಿ ಜಿಲ್ಲೆಯಲ್ಲಿ ನಡೆದ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ನಮಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ. 100 ಮೀಟರ್ ಓಟ ಮತ್ತು ಜಾವ್ಲಿನ್ ಎಸೆತದಲ್ಲಿ ನಮಗೆ ಶಿಕ್ಷಕರು ಸನ್ನೆ ಭಾಷೆ ಮೂಲಕ ಕಲಿಸ್ತಾ ಇದ್ದಾರೆ. ನಾವು ಇಲ್ಲಿ ಬೆಂಗಳೂರಿಗೆ ಬಂದು ಇದನ್ನು ನೋಡಿದ ಮೇಲೆ ನಮಗೆ ಇನ್ನೂ ತುಂಬ ಖುಷಿ ಆಯಿತು, ಜಾಸ್ತಿ ಅರ್ಥ ಆಯಿತು. ಈಗ ಬಸವಣ್ಣ ಇರ್ಬೋದು, ವಿಧಾನಸೌಧ ಇರ್ಬೋದು, ಬೇರೆ ಬೇರೆ ಐತಿಹಾಸಿಕ ಜಾಗಗಳನ್ನು ನೋಡಬೇಕಾದ್ರೆ ನಮಗೆ ತುಂಬ ಖುಷಿ ಆಯಿತು. ಈ ಅವಕಾಶವನ್ನು ಮಾಡಿಕೊಟ್ಟ ನಮ್ಮ ಶಿಕ್ಷಕರಿಗೂ ನಿರ್ದೇಶಕರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅಂತ ನಮ್ಮ ಮಕ್ಕಳು ಹೇಳಿದ್ದಾರೆ. ಇದಿಷ್ಟು ಮಕ್ಕಳ ಮಾತು, ಶಿಕ್ಷಕರ ಮೂಲಕ ಬಂದಿದ್ದಂಥದ್ದು. ಇಷ್ಟು ಮುದ್ದು ಮಕ್ಕಳ ಮಾತನ್ನು ಕೇಳೋದಕ್ಕೆ, ಅವರನ್ನು ಅರ್ಥ ಮಾಡಿಕೊಂಡು ನಡೆಸೋದಕ್ಕೆ ಈ ಶಿಕ್ಷಕರು ಜೊತೆಯಾಗ್ತಿದ್ದಾರೆ. ಅಷ್ಟೇ ಎಂಜಾಯ್ ಮಾಡ್ತಿದ್ದಾರೆ ಈ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನನ ಈ ಸ್ಪೆಷಲ್ ಮಕ್ಕಳುಗಳು ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಮಮತಾ ಶ್ರೀ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.